ನಿನ್ನೆ 6 ಮಂದಿ ನಕ್ಸಲರು ಶರಣಾಗತರಾಗುವಂತಹ ಸಂದರ್ಭದಲ್ಲಿ ರಾಜಾತಿಥ್ಯವನ್ನು ನೀಡಲಾಗಿತ್ತು, ಬರಮಾಡಿಕೊಳ್ಳಲಾಗಿತ್ತು. ವಿಶೇಷ ಸೆಕ್ಯೂರಿಟಿಯ ವ್ಯವಸ್ಥೆ ಇತ್ತು. ಸಿಎಂ ಕಚೇರಿಯಲ್ಲಿ, ಗೃಹ ಕಚೇರಿಯಲ್ಲಿ, ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಅವರ ಮುಂದೆ ಶರಣಾಗತರಾದರು. ಆದರೆ ಇವತ್ತು ಜೈಲೂಟಕ್ಕೆ ಹೋಗಿದ್ದಾರೆ. ಅದರ ಬಗೆಗಿನ ವಿವರವನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಶರಣಾಗತರಾದಂಥ 6 ನಕ್ಸಲರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 6 ಮಂದಿಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಜನವರಿ 30ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಈ 6 ಮಂದಿ ಕೂಡ ಶರಣಾಗತರಾಗಿರುವಂಥ 6 ಮಂದಿ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು NIA ವಿಶೇಷ ಕೋರ್ಟ್, ವಿಶೇಷ ನ್ಯಾಯಾಲಯದ ಮುಂದೆ ಇವತ್ತು ಅವರನ್ನ ಹಾಜರುಪಡಿಸಲಾಗಿತ್ತು. ನಂತರ ಕೋರ್ಟ್ ಅವರನ್ನು ನೇರವಾಗಿ, ಯಾಕಂದರೆ NIA ಅವರು ಅವ್ರನ್ನ ಕಸ್ಟಡಿಗೆ ಕೇಳಲಿಲ್ಲ, ಹೀಗಾಗಿ ಅವರನ್ನ ನೇರವಾಗಿ ಜೈಲಿಗೆ ಕಳಿಸಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸುವುದಕ್ಕೂ ಮೊದಲು ನಕ್ಸಲರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ವಿಶೇಷವಾಗಿ ಈ ಒಂದು ಇವರ ಎನ್ಕ್ವೈರಿ ಮಾಡುವಂಥ, ಇವರ ವಿಚಾರಣೆ ನಡೆಸುವಂಥದ್ದನ್ನು ಚಿಕ್ಕಮಗಳೂರು ಪೊಲೀಸರು ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಪೊಲೀಸರಿಂದಲೇ 6 ಮಂದಿ ನಕ್ಸಲರನ್ನ ವಿಚಾರಣೆ ನಡೆಸಲಾಗಿದೆ. ಅವರು ವಿಚಾರಣೆ ನಡೆಸಿದ ನಂತರ ಮಡಿವಾಳ ಟೆಕ್ನಿಕಲ್ ಸೆಲ್ನಲ್ಲಿ 6 ಮಂದಿಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಾಗ ಕಾಡಿನಲ್ಲಿದ್ದಾಗ ಬಳಸ್ತಾ ಇದ್ದಂಥ ಬಂದೂಕುಗಳ ಬಗ್ಗೆಯೂ ಕೂಡ ವಿಶೇಷವಾದಂಥ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಬಂದೂಕುಗಳು ಎಲ್ಲಿದ್ದಾವೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಕ್ಸಲ್ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಯಾಕಂದರೆ ಅವರ ನೆಟ್ವರ್ಕ್ ಕೇವಲ ಕರ್ನಾಟಕದಲ್ಲಿ ಒಂದು ಸಣ್ಣ ಯೂನಿಟ್ ಇದೆ ಅಂತ ಹೇಳಿದ ತಕ್ಷಣ ಅವರು ಮಾತ್ರ ಐಸೋಲೇಟೆಡ್ ಆಗಿರೋದಿಲ್ಲ. ನಕ್ಸಲರ್ಸ್ ಬೇರೆ ಯಾವ ರಾಜ್ಯಗಳಲ್ಲಿ ಆ್ಯಕ್ಟಿವ್ ಆಗಿರ್ತಾರೋ ಅವ್ರ ಜೊತೆಗೂ ಕೂಡ ಸಂಪರ್ಕ ಇದ್ದೇ ಇರುತ್ತೆ. ಆ ಸಂಪರ್ಕದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ವಿಚಾರಣೆ ಪ್ರಕ್ರಿಯೆ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ವಿಚಾರಣೆಯನ್ನು ಮಾಡಿದ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆಯೇ 6 ನಕ್ಸಲರ ಹೇಳಿಕೆಯನ್ನು ಪಡೆದ ನಂತರ ಮೆಡಿಕಲ್ ಚೆಕಪ್ಪನ್ನು ಕೂಡ ಮಾಡಿಸಲಾಗಿದೆ. ಯಾಕೆಂದರೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಹೀಗಾಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 6 ಮಂದಿಯ ಆರೋಗ್ಯ ತಪಾಸಣೆಯನ್ನು ಇವತ್ತು ನಡೆಸಲಾಯಿತು. ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ 6 ಮಂದಿ ಆರೋಗ್ಯ ತಪಾಸಣೆ ಮಾಡಿದರು. ಆರೋಗ್ಯ ತಪಾಸಣೆ ಬಳಿಕ NIA ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಗಿತ್ತು. NIA ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂತಹ NIA ಕೋರ್ಟ್ಗೆ ಹಾಜರುಪಡಿಸಿದರು. NIA ಕೋರ್ಟ್ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರುಪಡಿಸಿದಂಥವರು ಕೊಪ್ಪದ DYSP ಬಾಲಾಜಿ ಸಿಂಗ್ ಅವರು. ಅಂದರೆ ಕೊಪ್ಪ DYSP ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಜನವರಿ 30ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ ಜಡ್ಜ್ ಅವರು. ನ್ಯಾಯಾಧೀಶರು ಜನವರಿ 30ರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಮತ್ತು ಕೋರ್ಟ್ ಪ್ರಕ್ರಿಯೆ ಮುಗಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ನಕ್ಸಲರನ್ನು ಕರೆದೊಯ್ಯಲಾಗಿದೆ. ಅಂದರೆ ಶರಣಾಗತರಾಗಿರುವಂತಹ ನಕ್ಸಲರು ಅವರನ್ನು ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ಯಲಾಗಿದೆ. ಹಾಗಾದರೆ ಈಗ ಜೈಲಿಗೆ ಹೋಗಿದ್ದಾರೆ. ಇನ್ನು ಮುಂದಿನ ಕಾನೂನು ಪ್ರಕ್ರಿಯೆ ಹೇಗೆ, ಎಷ್ಟರವರೆಗೆ, ಯಾವ ರೀತಿಯಾಗಿ ಅವರಿಗೆ ಹೊರಗಡೆ ಬರುವಂಥ ಅವಕಾಶಗಳು ಇರ್ತವೆ ಅಂತೇಳಿ, ಶರಣಾದವರ ಕೇಸ್ಗಳ ವಿಚಾರಣೆಯ ವೇಳೆ ಸರ್ಕಾರದಿಂದ ಕಾನೂನು ನೆರವು ಕೂಡ ಸಿಗುತ್ತೆ. ಯಾಕೆಂದರೆ ಅವರು ಶರಣಾಗತರಾಗಿರೋದ್ರಿಂದಾಗಿ ಒಂದು ವಿಶೇಷವಾದಂತಹ ಪರಿಗಣನೆ ಪ್ರಕರಣ ಅಂತೇಳಿ ಪರಿಗಣಿಸಿ ಅವರಿಗೆ ಕಾನೂನು ನೆರವನ್ನು ರಾಜ್ಯ ಸರ್ಕಾರವನ್ನೇ ಕೊಡುತ್ತೆ. ಅಂದರೆ ವಿಶೇಷವಾಗಿ ಅವರಿಗೆ ಶರಣಾದವರ ಪರವಾಗಿ ವಾದಿಸೋದಕ್ಕೆ ವಕೀಲರ ನೆರವನ್ನು ಕೂಡ ರಾಜ್ಯ ಸರ್ಕಾರ ಒದಗಿಸುತ್ತೆ. ಇಲ್ಲಿ ಕಾನೂನು ಪ್ರಕ್ರಿಯೆಗಳಲ್ಲಿ ಅದಕ್ಕಿಂತ ಮೀರಿ ಇದು ಕೋರ್ಟ್ಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ಈ ಕೇಸ್ಗಳನ್ನು ವಾಪಸ್ ಪಡೆಯುವಂತಹ ಪ್ರಕ್ರಿಯೆಗೂ ಕೂಡ ಒಂದಿಷ್ಟು ಪ್ರಯತ್ನಗಳು ನಡೀಬಹುದು. ಅಂದರೆ ಶರಣಾದವರ ಕೇಸ್ಗಳನ್ನು ವಾಪಸ್ ಪಡೆಯಬಹುದಾಗಿರುವಂತಹ ಕೇಸ್ಗಳ ಬಗ್ಗೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಲಾಗುತ್ತೆ. ಅದು ಸರ್ಕಾರಿ ವಕೀಲರೇ ಮಾಡಬೇಕಾಗತ್ತೆ. ಯಾವುದನ್ನೆಲ್ಲ ಅವರ ಮೇಲಿರುವಂತಹ ಪ್ರಕರಣಗಳನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಅದರಲ್ಲಿ ಯಾವ್ಯಾವ ಪ್ರಕರಣಗಳಲ್ಲಿ ಇವರನ್ನು ಕೈ ಬಿಡಬಹುದು, ಯಾವ ಪ್ರಕರಣಗಳಿಂದ ಇವರನ್ನು ಕೈ ಬಿಡಬಹುದು ಅಥವಾ ಈ ಪ್ರಕರಣಗಳನ್ನು ಮುಗಿಸಬಹುದು ಅನ್ನೋಂಥ ವಿಚಾರಕ್ಕೆ ನಕ್ಸಲರ ವಿರುದ್ಧ ದಾಖಲಾಗಿದ್ದ ಪ್ರಕರಣದ ತೀವ್ರತೆಯನ್ನು ಆಧರಿಸಿ ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಗುತ್ತೆ. ಮತ್ತು ಹಾಗೆ ಸರ್ಕಾರಕ್ಕೆ ಮನವಿಯನ್ನು ವಕೀಲರು ಮಾಡಿದ ನಂತರ ಮನವಿ ಬಂದ ಮೇಲೆ ಕೇಸ್ ವಾಪಸ್ ಪಡೆಯಲು ಸಚಿವ ಸಂಪುಟ ಸಭೆಯ ಅನುಮತಿ ಅತ್ಯಗತ್ಯ. ಸಚಿವ ಸಂಪುಟ ಸಮಿತಿ ಅದಕ್ಕೆ ಅನುಮತಿಯನ್ನು ಕೊಡಬೇಕಾಗುತ್ತೆ. ಸಚಿವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟ ನಂತರ ಕ್ಯಾಬಿನೆಟ್ ಡಿಸಿಷನ್ನ ಮೇರೆಗೆ ಸರ್ಕಾರಿ ವಕೀಲರು ಕೋರ್ಟ್ಗೆ ಸರ್ಕಾರದ ನಿರ್ಣಯವನ್ನು ಸಲ್ಲಿಕೆ ಮಾಡ್ತಾರೆ. ಅಂದರೆ ಇವರ ಕೇಸ್ಗಳನ್ನು ವಾಪಸ್ ಪಡಿಬಹುದು ಅಂತೇಳಿ. ಮೀನ್ವೈಲ್ ಅವರ ವಿರುದ್ಧದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೇರೆ ಉಳಿದ ಯಾವುದೇ ತನಿಖೆಗಳಾಗಿ ವಿಚಾರಣೆಗೆ ಬಂದು ಆ ಪ್ರಕ್ರಿಯೆಗಳೆಲ್ಲ ಮುಗಿಬೇಕು ಅಂತ ಹೇಳಿದರೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಅದರ ಮಧ್ಯದಲ್ಲಿ ಅವರಿಗೆ ಬೇಲ್ ಮೂಲಕವಾಗಿ ಹೊರಬರೋದಕ್ಕೆ ಅವಕಾಶಗಳು ಎಷ್ಟು ಮಟ್ಟಿಗೆ ಸಿಗುತ್ತವೆ ಅನ್ನೋದು ಕೂಡ ಪ್ರಶ್ನೆ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಯಾವಾಗ ಸರ್ಕಾರಿ ವಕೀಲರ ಮೂಲಕವಾಗಿ ಕೋರ್ಟ್ಗೆ ಒಂದು ಕಡೆ ನಿರ್ಣಯ ಸಲ್ಲಿಸಿದರೆ ಕೇವಲ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇದು ಮುಗಿಯುವಂತಹ ಕೆಲಸ ಅಲ್ಲ. ಯಾಕಂದರೆ ಕೋರ್ಟ್ ಅನುಮತಿ ನೀಡಿದರೆ ಮಾತ್ರ ದಾಖಲಾಗಿರುವಂತಹ ಪ್ರಕರಣಗಳನ್ನು ವಾಪಸ್ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇಲ್ಲಿ
ಇನ್ನೂ ಒಂದು ಬಹಳ ಮುಖ್ಯವಾದಂತಹ ಅಂಶವನ್ನು ನಾವು ಗಮನಿಸಬೇಕು. ರಾಷ್ಟ್ರೀಯ ತನಿಖಾ ದಳದ ಪ್ರಕರಣ ವಾಪಸ್ ತೆಗೆದುಕೊಳ್ಳುವಂಥದ್ದೇ ಇಲ್ಲಿರುವಂತಹ ಸವಾಲಿನ ಕೆಲಸ. ಯಾಕಂದರೆ ಇದೀಗ ರಾಷ್ಟ್ರೀಯ ತನಿಖಾ ದಳದಕ್ಕೆ ಸಂಬಂಧಿಸಿರುವಂತಹ ವಿಶೇಷ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮತ್ತು ಇದು ರಾಷ್ಟ್ರೀಯ ಭದ್ರತೆಯ ವಿಚಾರವೂ ಕೂಡ ಆಗಿರುತ್ತೆ. ಹೀಗಾಗಿ ಇದು ರಾಷ್ಟ್ರೀಯ ತನಿಖಾ ದಳದ ಕೋರ್ಟ್ಗೆ ಇಂತಹ ಪ್ರಕರಣಗಳನ್ನು ವರ್ಗಾಯಿಸಲಾಗುತ್ತೆ. ಕೇಂದ್ರ ನಕ್ಸಲ್ ಶರಣಾಗತಿ ಸಮಿತಿಯಿಂದ ಕೇಂದ್ರ ಸಚಿವ ಸಂಪುಟಕ್ಕೆ ಮನವಿ ಮಾಡಬೇಕು. ಹೇಗೆ ರಾಜ್ಯದಲ್ಲಿ ಶರಣಾಗತಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆ ನಡೀತೋ ಅದೇ ಸ್ವರೂಪದಲ್ಲಿ ಶರಣಾಗತಿಯ ವಿಚಾರವನ್ನು ಕೇಂದ್ರ ಸಚಿವ ಸಂಪುಟಕ್ಕೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಕೇಂದ್ರ ಗೃಹ ಸಚಿವರಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದನೆ ಆದ ನಂತರ ಗೃಹ ಇಲಾಖೆಗೆ ಅದರ ಕಡತ ಹೋಗುತ್ತೆ. ಅಂದರೆ ಗೃಹ ಇಲಾಖೆ ಮೂಲಕವಾಗಿಯೇ ಆ ಒಂದು ಕಡತ ಕ್ಯಾಬಿನೆಟ್ಗೂ ಬರುತ್ತೆ, ವಾಪಸ್ ಅದು ಗೃಹ ಇಲಾಖೆಗೆ ಬರುತ್ತೆ. ಅಲ್ಲಿ ಗೃಹ ಇಲಾಖೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೆ ಕಡತ ರವಾನೆಯಾಗುತ್ತೆ. ಗೃಹ ಇಲಾಖೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳುತ್ತೆ. ಯಾಕಂದರೆ ಇದು ರಾಷ್ಟ್ರೀಯ ಭದ್ರತೆಯ ವಿಚಾರ. ಇವರು ರಾಷ್ಟ್ರೀಯ ಭದ್ರತೆಗೆ ಸವಾಲನ್ನು ಹಾಕದಂಥವರು ಅನ್ನುವಂಥ ಕಾರಣಕ್ಕಾಗಿ ಬಂದೂಕುಗಳನ್ನು ಹಿಡಿದು ಕ್ರಾಂತಿ ಮಾಡ್ತೀವಿ ಅಂತೇಳಿ ಹೋದಂಥವರು. ಕೇಂದ್ರ ಸಚಿವ ಸಂಪುಟ, ಕೇಂದ್ರ ಗೃಹ ಇಲಾಖೆ, ರಾಷ್ಟ್ರೀಯ ಭದ್ರತಾ ಸಮಿತಿಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಂದ ಸಮ್ಮತಿ ಈ ಒಂದು ಪ್ರಕರಣಗಳನ್ನು ಕೈಬಿಡುವ ಪ್ರಕ್ರಿಯೆಗೆ ಅತ್ಯಗತ್ಯ ಆಗಿರುತ್ತೆ. ಅವರುಗಳ ಒಪ್ಪಿಗೆಯನ್ನು ಪಡ್ಕೊಂಡ ನಂತರ ಈ ಪ್ರಕರಣವನ್ನು ಕೈಬಿಡೋದಕ್ಕೆ ಅವಕಾಶಗಳು ಸಿಗುತ್ತವೆ. ಎಲ್ಲ ಕಡೆ ಒಪ್ಪಿಗೆ ಸಿಕ್ಕರೆ ಮಾತ್ರ NIA ಕೋರ್ಟ್ನಲ್ಲಿರುವಂತಹ ಪ್ರಕರಣವನ್ನು ವಾಪಸ್ ಪಡೆಯಬಹುದು. ಅಲ್ಲಿವರೆಗೆ ಸಾಕಷ್ಟು ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತೆ. ಇದೇನೋ ಬಹಳ ರಾಕೆಟ್ ವೇಗದಲ್ಲಿ ಯಾವುದೂ ಕೂಡ ಆಗುವುದಿಲ್ಲ. ಪ್ರಕ್ರಿಯೆಗಳು ಸ್ವಲ್ಪ ನಿಧಾನಗತಿಯಲ್ಲಿ ಕೂಡ ಸಾಗ್ಬೋದು. ಆದರೂ ಕೂಡ ಆದಷ್ಟು ತ್ವರಿತಗತಿಯಲ್ಲಿ ಈ ಪ್ರಕರಣವನ್ನು ಮುಗಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಇಲ್ಲಿರುವಂಥದ್ದು ಹಾಗಾದರೆ ಯಾಕೆ ಅವರು ಶರಣಾಗತರಾದ ತಕ್ಷಣ ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಿ ನಂತರ ಜೈಲಿಗೆ ಕಳಿಸುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೆಲವರು ಮಾಡ್ತಾ ಇದ್ದಾರೆ. ಮತ್ತು ಜೈಲಿನಲ್ಲಿ ಕೊಳೆಯುವಂತೆ ಮಾಡುವಂಥದ್ದು ಮುಖ್ಯವಾಹಿನಿಗೆ ಬರುವಂಥ ಪ್ರಕ್ರಿಯೆನಾ ಅಂತ ಪ್ರಶ್ನಿಸುವಂಥವ್ರು ಕೂಡ ಇದ್ದಾರೆ. ನಿಜ, ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥದ್ದು ಒಂದು ಭಾಗ. ಆದರೆ ಕಾನೂನಿನ ಪ್ರಕಾರವಾಗಿ ಅವರು ಮಾಡಿರ್ತಕ್ಕಂಥ ಅವರ ವಿರುದ್ಧ ಇರುವಂತಹ ಆರೋಪಗಳು ಕೂಡ ಅಷ್ಟೇ ಮುಖ್ಯ. ಕಾನೂನಿನ ಪ್ರಕಾರ ದಾಖಲಾಗಿರ್ತಕ್ಕಂಥ ಆರೋಪಗಳನ್ನು ಏಕಾಏಕಿ ಹರಿದು ಬಿಸಾಕೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ನಮ್ಮ ಸಂವಿಧಾನ ಅಂತಹ ಅಧಿಕಾರವನ್ನು ಯಾರೊಬ್ಬರಿಗೂ ಕೂಡ ಕೊಟ್ಟಿಲ್ಲ. ನಮ್ಮಲ್ಲಿ ರಾಜಾಡಳಿತ ಇಲ್ಲ, ರಾಜಾತಿಥ್ಯಗಳು ಸಿಗ್ತವೆ ಅನ್ನುವಂಥದ್ದರ ಅರ್ಥ ಇಷ್ಟೇ. ಅವ್ರನ್ನ ಬರಮಾಡಿಕೊಳ್ಳುವಂಥದ್ದು ಗೌರವಯುತವಾಗಿ ನೀವು ಶರಣಾಗತರಾಗಿ ಮುಖ್ಯವಾಹಿನಿಗೆ ಬರೋದಕ್ಕೆ ಮುಂಚಿತವಾಗಿ ಕಾನೂನು ಪ್ರಕ್ರಿಯೆಗಳ ಮೂಲಕವಾಗಿ ನೀವು ಅದನ್ನು ಸಾಗಿ ಬರಬೇಕು ಅಂತ ಹೇಳಿ. ಹಾಗೆ ಕಾನೂನು ಪ್ರಕ್ರಿಯೆಗಳು ಈಗ ಸಾಗ್ತಾ ಇರುವಂಥದ್ದು. ಅದರ ಮೊದಲ ಹಂತದಲ್ಲಿ ಈಗ ಅವರನ್ನು ಜೈಲಿಗೆ ಕಳಿಸಲಾಗಿದೆ. ಮುಂದೆ ಯಾವ ಸ್ವರೂಪದಲ್ಲಿ ಕಾನೂನು ಪ್ರಕ್ರಿಯೆಗಳು ವೇಗವನ್ನು ಪಡ್ಕೊಳ್ಳುತ್ತೆ ಅದರ ಆಧಾರದ ಮೇಲೆ ಅವರು ಎಷ್ಟು ಸಮಯದ ಒಳಗಡೆ ಜೈಲಿನಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ.